ಓಂ ಶಾಂತಿ. ಶಿವತಂದೆಯ ಮಧುರ ಸವಿಸ್ಮೃತಿಯಲ್ಲಿ ಮುರಳಿ ದಿನಾಂಕ ಇದೆ 9/1/2024. मीठे बच्चे, इस पुरुषोत्तम संगम युग में पुरुषोत्तम बनने का पूरा पुरुषार्थ करो. जितना हो सके याद और पढ़ाई पर अटेंशन दो. ಶುಭಾಬರವರು ಮುರಳಿಯ ಸಾರದಲ್ಲಿ ತಿಳಿಸ್ಕೊಡ್ತಾರೆ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲಿಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿರಿ. ಎಷ್ಟು ಸಾಧ್ಯನೋ ಅಷ್ಟು ನೆನಪು ಮತ್ತು ವಿದ್ಯೆಯ ಮೇಲೆ ಗಮನವನ್ನು ಕೊಡಿ. ಪ್ರಶ್ನೆ: तुम बच्चे बहुत बड़े व्यापारी हो, तुम्हें हमेशा किस बात पर ध्यान दें विचार करना चाहिए. ಬಾಬಾ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನೀವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿ ಆಗಿದ್ದೀರಿ, ಅಂದ ಮೇಲೆ ನೀವು ಮಕ್ಕಳು ಯಾವ ಮಾತಿನ ಮೇಲೆ ಗಮನವನ್ನು ಕೊಟ್ಟು ವಿಚಾರವನ್ನು ಮಾಡಬೇಕು ಅಂತ ಬಾಬಾ ಕೇಳ್ತಿದ್ದಾರೆ. उत्तर: हमेशा घाटे और फ़ायदा पर विचार करो. अगर इस पर विचार नहीं किया तो प्रजा में दास दासिया बनना पड़ेगा. ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಒಂದು ವೇಳೆ ಸದಾಕಾಲ ನೀವು ಮಕ್ಕಳಿಗೆ ನಷ್ಟ ಮತ್ತು ಲಾಭದ ಮೇಲೆ ವಿಚಾರವನ್ನು ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಒಂದು ವೇಳೆ ಇದರ ಮೇಲೆ ವಿಚಾರ ಮಾಡಲಿಲ್ಲ ಅಂದರೆ ನಾವೆಷ್ಟು ಲಾಭ ಮಾಡ್ಕೊಂಡ್ವಿ, ಎಷ್ಟು ನಷ್ಟ ಮಾಡ್ಕೊಂಡ್ವಿ ಅಂತೇಳಿ ಇದರ ಮೇಲೆ ವಿಚಾರವನ್ನು ಮಾಡಲಿಲ್ಲ ಅಂದರೆ ಬಾಬಾ ಹೇಳ್ತಾರೆ, ಪ್ರಜೆಗಳಲ್ಲಿ ದಾಸ ದಾಸಿಯರು ಆಗಬೇಕಾಗ್ತದೆ. बाप 21 जन्म के रजाई का जो वर्षा देता है उसे गवा देगी. ತಂದೆ ಹೇಳ್ತಾರೆ, 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯ ತಂದೆಯಿಂದ ನಾವೇನು ತಗೊಳ್ತೀವಿ ಅದನ್ನು ಸಹ ನಾವೇನು ಬಿಡ್ತೀವಿ, ಕಳ್ಕೊಂಡು ಬಿಡ್ತೀವಿ. ತಂದೆಯೊಂದಿಗೆ ಸಂಪೂರ್ಣ ವ್ಯಾಪಾರವನ್ನು ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಬಾಪ ಹೇ ದಾತ, ತುಮ್ ಬಚ್ಚೆ ಸುಧಾ ಮಿಸಲ್ ಚಾವಲ್ ಮಿಟ್ಟಿ ದೇತೆ ಹೋ ತೋ ವಿಶ್ವಕ್ಕೆ ಭಾಷಾಯ್ ಲೇತೆ ಹೋ. ಶಿವ ತಂದೆಯವರು ದಾತ ಆಗಿದ್ದಾರೆ. ನೀವು ಮಕ್ಕಳು ಸುಧಾಮನ ಉದಾಹರಣೆಯ ರೀತಿ ಇಡೀ ಅವಲಕ್ಕಿ ಅಥವಾ ಒಂದು ಇಡೀ ಅವಲಕ್ಕಿಯನ್ನು ಕೊಟ್ಟು ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ತಗೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಮುಷ್ಟಿ ಅವಲಕ್ಕಿ ಕೊಡೋದು ಅಂದರೆ ನಮ್ಮಲ್ಲಿರುವಂತಹ ಪಂಚವಿಕಾರಗಳನ್ನು ಕೊಟ್ಟು ನಾವು ತಂದೆಗೆ ಪಂಚವಿಕಾರಗಳನ್ನು ಕೊಟ್ಟಿದ್ದೇ ಆದರೆ ಶಿವ ತಂದೆಯವರು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ. ಓಂ ಶಾಂತಿ. बच्चे यहाँ बैठे हैं, यहाँ स्कूल है, यहाँ कोई सत्संग नहीं. महात्मा ब्राह्मण व कोई सन्यासी सामने नहीं बैठा है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳು ಇಲ್ಲಿ ಕೂತಿದ್ದೀರಿ, ಇದು ಶಾಲೆಯಾಗಿದೆ. ತಂದೆ ಹೇಳ್ತಾರೆ, ಇದು ಯಾವುದೇ ಸತ್ಸಂಗ ಅಂತೂ ಅಲ್ಲ. ಮಹಾತ್ಮರು, ಬ್ರಾಹ್ಮಣರು ಅಥವಾ ಯಾವುದೇ ಸನ್ಯಾಸಿಗಳ ಎದುರುಗಡೆ ತಾವು ಕೂತಿಲ್ಲ ಅಂತ ಬಾಬಾ ಹೇಳ್ತಾರೆ. डर की कोई बात नहीं कि ಸ್ವಾಮಿ ನಜರ್ ನಾ ಆ ಜಾಯೆ. ಇಲ್ಲಿ ಹೆದರಿಕೊಳ್ಳುವ ಯಾವುದೇ ಮಾತಿಲ್ಲ. ಸ್ವಾಮಿಯ ದೃಷ್ಟಿ ಅಥವಾ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿಡುವುದು ಅದರ ಭಯ ಅಂತೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಭಕ್ತಿ ಮಾರ್ಗ में जब कोई साधु सन्यासी को घर में बुलाते हैं तो उनके पाँव धोकर पीते हैं, या तो बाप है ना. ಭಕ್ತಿ ಮಾರ್ಗದಲ್ಲಿ ಯಾವಾಗ ಯಾರಾದರೂ ಸಾಧು ಸನ್ಯಾಸಿಗಳನ್ನು ಮನೆ ಕರೆಸ್ತಾರೆ ಅಂದರೆ ಅವಾಗ ಅವರನ್ನು ಏನು ಮಾಡ್ತಾರೆ, ಅವರ ಪಾದವನ್ನು ತೊಳೆದು ನೀರನ್ನು ಕುಡಿತಾರೆ. ಆದರೆ ಇವರಂತೂ ತಂದೆಯಾಗಿದ್ದಾರೆ. घर में बच्चे कभी बाप से डरते हैं क्या. ಮನೆಯಲ್ಲಿ ಮಕ್ಕಳು ತಂದೆಯೊಂದಿಗೆ ಎಂದಾದರೂ ಹೆದರ್ತಾರೇನು ಅಂತ ಬಾಬಾ ಕೇಳ್ತಾರೆ. ತುಮ್ ತೋ ಸಾತ್ ಮೇ ಖಾತೆ ಪೀತೆ ಕೇಳ್ತೆ ಹೋ. ನೀವೆಂತೂ ತಂದೆಯ ಜೊತೆಗೆ ಏನು ಮಾಡ್ತೀರಾ, ಅವರ ಸಂಘದಲ್ಲಿ ಇದ್ಕೊಂಡು ಅವರ ನೆನಪಿನಿಂದ ಭೋಜನವನ್ನು ಸ್ವೀಕಾರ ಮಾಡ್ತೀರಾ, ನೀರನ್ನು ಕುಡಿತೀರಾ, ಆಟವನ್ನು ಆಡ್ತೀರಾ ಅಂತ ತಂದೆ ಹೇಳ್ತಾರೆ. ಸದ್ಗುರು ಗುರು ಆದಿಕೆ ಸಾಥ್ ಐಸೆ ಕರ್ತೆ ಹೇ ಕ್ಯಾ. ಸನ್ಯಾಸಿ ಗುರುಗಳು ಇತ್ಯಾದಿಗಳು ಈ ಥರ ಅವ್ರ ಜೊತೆ ಮಾಡಲಿಕ್ಕಾಗ್ತದ. ಈ ಸನ್ಯಾಸಿ ಗುರು ಇತ್ಯಾದಿಗಳ ಜೊತೆಗೆ ಈ ಥರ ಮಾಡಲಿಕ್ಕಾಗ್ತದೇನು ಅಂತ ಬಾಬಾ ಕೇಳ್ತಾರೆ.
वह तो सारा दिन ಗುರೂಜಿ ಗುರೂಜಿ करते रहते हैं. ಅವರಂತೂ ಇಡೀ ದಿನ ಅವರಿಗೆ ಗುರೂಜಿ ಗುರುಗಳೇ ಗುರುಗಳೇ ಅಂತಲೇ ಅವರಿಗೆ ಹೇಳ್ತಿರ್ತಾರೆ. ಯಾತೋ ಐಸೆ ನಹಿ ಕರ್ನಾ ಹೇ ಯಾತೋ ಬಾಪ್ ಹೇ. ಇಲ್ಲಂತೂ ಈ ಥರ ಹೇಳುವಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಅವ್ರು ನಮ್ಮ ತಂದೆ ಆಗಿದ್ದಾರೆ. ಗುರು ಸೆ ಅಪನ ವರ್ಷ, ಟೀಚರ್ ಸೆ ಅಪನ ವರ್ಷ ಮಿಲ್ತಾ ಹೇ. ಗುರುವಿನಿಂದ ತಮ್ಮ ಆಸ್ತಿ, ಶಿಕ್ಷಕರಿಂದ ತಮ್ಮ ಆಸ್ತಿ ಸಿಗ್ತದೆ, ತಂದೆಯಿಂದ ಆಸ್ತಿನೂ ಸಿಗುತ್ತಲ್ವ. ಬಾಪ ಬಚ್ಚ ಪೈದಾ ಹುವ ಅರ್ ವಾರಿಸ್ ಬನಾ ಹೇ. ಮಕ್ಕಳು ಜನ್ಮ ಆಗ್ತದೆ ಅಂದರೆ, ಮಕ್ಕಳದು ಜನ್ಮ ಆಗ್ತದೆ ಅಂದರೆ ಅವರು ತಂದೆಯ ಆಸ್ತಿಗೆ ಅಧಿಕಾರಿಗಳು, ವಾರಸುದಾರರು ಆಗ್ತಾರೆ ಅಂತ ಬಾಪ್ ಹೇಳ್ತಾರೆ. ಯಹಾ ಭಿ ಬಾಪ್ ಕೆ ಬಚ್ಚೆ ಬನೆ ಹೇ ಬಾಪ್ ಕೋ ಪೆಹಚಾನ ಬಸ್ ಹಮ್ ಸ್ವರ್ಗಕ್ಕೆ ಮಾಲೀಕ ಹೇ. ಬಾಬಾ ಹೇಳ್ತಾರೆ, ಇಲ್ಲೂ ಸಹ ನಾವು ತಂದೆಗೆ ಮಕ್ಕಳಾಗಿದ್ದೀವಿ, ತಂದೆಯನ್ನು ಅರ್ಥ ಮಾಡ್ಕೊಂಡ್ವಿ ಅಂದಮೇಲೆ ನಾವು ಏನಾಗ್ಬಿಟ್ವಿ, ಸ್ವರ್ಗಕ್ಕೆ ಮಾಲೀಕರಾದ್ವಿ ಅಂತ ಬಾಬಾ ಹೇಳ್ತಾರೆ. ಬಾಪ್ ಹಿ ಸ್ವರ್ಗ ರಚಯಿತ ಇನ್ ಲಕ್ಷ್ಮೀ ನಾರಾಯಣೆ ಸ್ವರ್ಗಕ್ಕೆ ರಜಾಯಿ ಕೈಸೆ ಅವ್ರ ಕಹಾಸೆ ಲಿ ಯಾ ಕೋಯಿ ಬಿ ನೈ ಜಾನ್ತೆ. ತಂದೆಯವರು ಸ್ವರ್ಗದ ರಚಯಿತ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು, ಅವರು ಹೇಗೆ ಆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಗೊಂಡ್ರು ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅಂತಂದು ಹೇಳ್ತಾರೆ. ತುಮ್ ಸಮಸ್ತೆ ಹೋಮ್ ಯಹಾತೆ ಫಿರ್ ಬನ್ನೇ ರಹೇ ಹೇ. ನೀವು ತಿಳ್ಕೊಂಡಿದ್ದೀರಿ ನಾವೇ ಇವರಾಗಿದ್ವಿ, ಈಗ ಮತ್ತೆ ನಾವು ಆ ಥರ ಲಕ್ಷ್ಮೀ ನಾರಾಯಣರು ಆಗ್ತೀವಿ. ಮನುಷ್ಯ तो कुछ भी ख्याल नहीं करते हैं कि यह कौन है, हम किसके पूछते हैं. ಮನುಷ್ಯರ ವಿಚಾರದಲ್ಲೂ ಸಹ ಬರೋದಿಲ್ಲ ಇವರು ಯಾರಾಗಿದ್ದಾರೆ, ನಾವು ಯಾರ ಪೂಜೆಯನ್ನು ಮಾಡ್ತಿದ್ದೀವಿ ಎನ್ನುವುದು ಮನುಷ್ಯರ ವಿಚಾರದಲ್ಲೂ ಬರೋದಿಲ್ಲ. ತಂದೆ ಹೇಳ್ತಾರೆ, ಶಿವನ ಮಂದಿರಕ್ಕೆ ಹೋಗ್ತಾರೆ, ಅಲ್ಲಿ ಕೇವಲ ಹಾಲು ತುಪ್ಪದ ಅಭಿಷೇಕವನ್ನು ಮಾಡಿ ಬರ್ತಾರೆ, ಆದರೆ ಏನನ್ನು ತಿಳ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಾರೆ. ಆದರೆ ಈಗ ನೀವು ಮಕ್ಕಳಿಗೆ ಅನುಭವ ಆಗ್ತಾ ಇದೆ. ಹಮ್ ಯಹಾ ವೃತ್ತಿಲೋಕ ಶರೀರ್ ಚೋಡ್ ಅಮರ್ ಲೋಕ್ ಮೇ ಜಾಯೆಂಗೆ. ಈಗ ನಿಮಗೆ ಅನುಭವ ಆಗಿದೆ, ನಾವಿಲ್ಲಿ ಬಂದಿದ್ದೀವಿ ಅಂದಮೇಲೆ ಈ ವೃತ್ತಿಲೋಕದ ಶರೀರವನ್ನು ಇಲ್ಲಿಯೇ ಬಿಟ್ಟು ಅಮರ ಲೋಕದಲ್ಲಿ ನಾವು ಹೋಗ್ತೀವಿ. ಪ್ರಾಪ್ತಿ ಕಿತ್ನಾ ಭಾರಿ ಹೇ, ಭಕ್ತಿ ಮರ್ಮೆ ಕುಚ್ ಭಿ ಪ್ರಾಪ್ತಿ ನಹಿ ಹೇ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟೊಂದು ಪ್ರಾಪ್ತಿ ಇದೆ, ಭಕ್ತಿ ಮಾರ್ಗದಲ್ಲಿ ಯಾವ ಪ್ರಾಪ್ತಿನೂ ಏನು ಪ್ರಾಪ್ತಿ ಇಲ್ಲ. ಬಾಬಾ ಖುದ್ ಭಿ ಕಹತೆ ಹೇ ಹಮ್ನೆ 12 ಗುರು ಕಿಯಾ ಹೇ, ಅಬ್ ಸಮಜ್ತೆ ಹೇ ಕಿ ಯಾ ತೋ ಟೈಮ್ ವೇಸ್ಟ್ ಹೋ ಗಯಾ ಔರ್ ಹಿ ನೀಚೆ ಉತರ್ತೆ ಗಯಿ. ಬ್ರಹ್ಮ ತಂದೆಯವರು ತಮ್ಮ ಲೌಕಿಕದ ಜೀವನದ ಅನುಭವ ಹೇಳ್ತಾರೆ. ನಾನು ಸಹ 12 ಜನ ಗುರುಗಳನ್ನು ಮಾಡಿಕೊಂಡಿದ್ದೆ ನೋಡಿ, ಅಲ್ಲಿ ಅದರಿಂದ ಯಾವುದೇ ಪ್ರಾಪ್ತಿ ಅಂತೂ ಆಗಲಿಲ್ಲ. ಅಲ್ಲಿ ಟೈಮ್ ಏನಾಯಿತು, ಸಮಯ ವ್ಯರ್ಥ ಆಯಿತು, ಇನ್ನಿಷ್ಟು ನಾವು ಕೆಳಗೆ ಇಳಿತಾನೆ ಬಂದ್ವಿ ಅಂತ ಬ್ರಹ್ಮ ಬಾಬರವರು ತಮ್ಮ ಲೌಕಿಕದ ಜೀವನದ ಅನುಭವವನ್ನು ಹೇಳ್ತಿದ್ದಾರೆ. ತಂದೆ ಹೇಳ್ತಾರೆ, ಆದರೆ ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ, ನೋಂದಾವಣೆ ಆಗಿದೆ. ಹಮಾರೆ ಕೋಯಿ ಸೆ ದುಶ್ಮನ್ ನಹಿ ಹೇ, ಹಮಾರ ಏಕಿ ಬಾಪ್ ಕೆ ಸಾಥ್ ಹಿ ಪ್ರೀತ್ ಹೇ. ನಮ್ಮದು ಯಾರೊಂದಿಗೂ ಶತ್ರುತ್ವ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನಮ್ಮದು ಒಬ್ಬ ತಂದೆಯ ಜೊತೆಗೆ ಪ್ರೀತಿ ಇದೆ. ತಮ್ ಜಬ್ ಬಾಬಾ ಹೇಳ್ತಾರೆ, ಯಾವಾಗ ನೀವು ಕ್ಲಾಸ್ ಒಳಗಡೆ ಬರ್ತೀರಿ, ಈ ಚಿತ್ರವನ್ನು ನೋಡಿದಾಗ ನಿಮಗೆ ಖುಷಿ ಆಗಬೇಕು. ನಾವು ಓದಿ ಈ ಥರ ಆಗ್ತಾ ಇದ್ದೀವಿ, ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿದಾಗ ನಮಗೆ ಖುಷಿ ಆಗಬೇಕು, ನಾವೇ ಓದಿ ಈ ಥರ ಭವಿಷ್ಯದಲ್ಲಿ ಲಕ್ಷ್ಮೀ ನಾರಾಯಣರಾಗ್ತೀವಿ ಅಂತೇಳಿ. ತುಮको मालूम है यह राजधानी कैसे स्थापन होता है, बाप कहते हैं बच्चे मूंझो मत. ನಿಮಗೆ ಗೊತ್ತಿದೆ ರಾಜಧಾನಿ ಹೇಗೆ ಸ್ಥಾಪನೆ ಆಗ್ತಾ ಇದೆ. ತಂದೆ ಹೇಳ್ತಾರೆ, ಮಕ್ಕಳೇ ಗೊಂದಲಕ್ಕೆ ಒಳಗಾಗಬೇಡ್ರಿ. ಬಾಪ್ ಇತ್ನಾ ಅಚ್ಚಿ ರೀತಿ ಸಮझाते हैं फिर भी ಆಶ್ಚರ್ಯವಂತಿ ಸುನಂತಿ ಕಥಂತಿ ಭಗಂತಿ ಹೋ ಜಾತೆ ಹೇ. ಶಿವ ತಂದೆಯವರು ಎಷ್ಟು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆದರೂ ಸಹ ಕೆಲವು ಮಕ್ಕಳು ಆಶ್ಚರ್ಯದಿಂದ ಜ್ಞಾನವನ್ನು ಕೇಳ್ತಾರೆ, ಹೇಳ್ತಾರೆ, ನಂತರ ಓಡೋಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ.
ಮಾಯಾ ಕೆ ಬನ್ ಜಾತೆ ಹೇ ಉನ್ಕೋ ಕಹಾ ಜಾತಾ ಹೇ ಟೇಡರ್. ಬಾಬಾ ಹೇಳ್ತಾರೆ ನೋಡಿ, ಅವರು ಮತ್ತೆ ಮಾಯೆಗೆ ವಶರಾಗಿಬಿಡ್ತಾರೆ, ಮಾಯೆಗೆ ಮಕ್ಕಳಾಗಿಬಿಡ್ತಾರೆ. ಅಂಥವ್ರಿಗೆ ಹೇಳಲಾಗುತ್ತೆ ದ್ರೋಹಿಗಳು ಅಂತೇಳಿ. ಜೋ ಏಕ್ ರಾಜಧಾನಿ ಸೆ ನಿಕಲ್ ದೂಸರೋಂ ಕಿ ಜಾಕರ್ ಬಂತೆ ಹೇ. ಒಬ್ಬರ ರಾಜಧಾನಿಯಿಂದ ಹೊರಟೋಗಿ ನಂತರ ಬೇರೆಯವರ ಮಕ್ಕಳಾಗಿಬಿಡ್ತಾರೆ. बाप कितना अच्छी रीति पुरुषार्थ कराते हैं, ಭಕ್ತಿ ಮಾರ್ಗ ಮೇ ಕಿತ್ನಾ ಭಟಕ್ತೆ ಹೇ. ಶಿವ ತಂದೆಯವರು ಎಷ್ಟು ಒಳ್ಳೆಯ ರೀತಿ ನಮಗೆ ಪುರುಷಾರ್ಥವನ್ನು ಮಾಡಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟೊಂದು ಅಲೆದಾಡುತ್ತಾ ಬರ್ತೀವಿ ಅಂತ ಭಾವ ಹೇಳ್ತಾರೆ. ಅಷ್ಟೇ ಅಲ್ಲ, ದಾನ ಪುಣ್ಯ ತೀರ್ಥ ವ್ರತ ನೇಮ ಇತ್ಯಾದಿ ಬಹಳ ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಬರ್ತೀವಿ. ಅಚ್ಚ ಸಾಕ್ಷಾತ್ಕಾರ ಹುವಾ ತೋ ಕ್ಯಾ ಹುವಾ. ಒಳ್ಳೆಯದು ಸಾಕ್ಷಾತ್ಕಾರ ಆಯಿತು ಅಂದರೆ ಏನಾಯಿತು, ಚಟ್ಟಿ ಕಲಾ ತೋ ಹುಯಿ ನಹಿ ತೋ ಅವ್ರ ಹಿ ಉತರ್ತಿ ಕಲಾ ಹುವಾ. ಬಾಬಾ ಹೇಳ್ತಾರೆ ಯಾರೋ ಏರುವ ಕಲೆಯಲ್ಲಿ ಹೋಗೋದಿಲ್ಲ, ಇನ್ನಿಷ್ಟು ಇಳಿಯುವ ಕಲೆಯಲ್ಲಿನೇ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ತುಮಾರಿ ದಿನ ಪ್ರತಿದಿನ ಚಡ್ತಿ ಕಲಾ ಹೇ ಬಾಕಿ ಸಬ್ಕಿ ಉತರ್ತಿ ಕಲಾ. ನಿಮ್ಮದಂತೂ ದಿನ ಪ್ರತಿದಿನ ಏರುವ ಕಲೆಯಾಗಿದೆ, ಬಾಕಿ ಎಲ್ಲರದು ಇಳಿಯುವ ಕಲೆಯಾಗಿದೆ. ಗುರು ಲೋಗ್ ಕಹತೆ ಭೀ ಹೇ ಜ್ಞಾನ್ ಬ್ರಹ್ಮ ಕಾ ದಿನ್ ಭಕ್ತಿ ಬ್ರಹ್ಮ ಕಿ ರಾತ್. ಗುರು ಜನರು ಸಹ ಹೇಳ್ತಾರೆ ಜ್ಞಾನ ಅಂದ್ರೆ ಬ್ರಹ್ಮನ ದಿನ, ಭಕ್ತಿ ಅಂದ್ರೆ ಬ್ರಹ್ಮನ ರಾತ್ರಿಯಾಗಿದೆ. ತಂದೆ ಹೇಳ್ತಾರೆ ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿನ ವ್ಯತ್ಯಾಸವಿದೆ. ಜ್ಞಾನ ಸೆ ಸುಖ ಮಿಲ್ತಾ ಹೇ. ಶಿವಬಾಬಾ ತಿಳಿಸ್ಕೊಡ್ತಾರೆ ಜ್ಞಾನದಿಂದ ಸುಖ ಸಿಗ್ತದೆ. ಬಾಪ್ ಕಿತ್ನಾ ಸಹ ಸಮझाते हैं कि तुम ही विश्व के मालिक थे, फिर तुम ही नीचे उतरते आए हो. ಬಾಬಾ ಎಷ್ಟೊಂದು ಸಹಜವಾಗಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೇ ಒಂದು ಸಮಯದಲ್ಲಿ ವಿಶ್ವಕ್ಕೆ ಮಾಲೀಕರಾಗಿದ್ರಿ, ಈಗ ನೀವೇ ಕೆಳಗೆ ಇಳಿತಾ ಬಂದಿದ್ದೀರಿ. अब बाप कहते हैं सिर्फ अपने को आत्मा समझो, ಆತ್ಮ ಅವಿನಾಶಿ ಹೇ. ಈಗ ಶಿವ ತಂದೆಯವರು ತಿಳಿಸ್ಕೊಡುತ್ತಾರೆ ಕೇವಲ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ, ಆತ್ಮ ಅವಿನಾಶಿ ಆಗಿದೆ, ಅದೆಂದಿಗೂ ಸಹ ವಿನಾಶ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಆತ್ಮ ಕಹತಿ ಹೇ ಐ ಹಿ ಅವಿನಾಶಿ ಬಾಪ್ ಹಮ್ಕೋ ಆಕರ್ ಪಾವನ್ ಬನಾವೋ, ಇಸ್ಮೇ ಮುಕ್ತಿ ಜೀವನ್ ಮುಕ್ತಿ ಸಬ್ ಆ ಜಾತೆ ಹೇ. ಆತ್ಮ ಹೇಳ್ತದೆ ಪರಮಾತ್ಮ ತಂದೆನೂ ಸಹ ವಿನಾಶಿ ಆಗಿದ್ದಾರೆ, ಅವರು ಬಂದು ನಮ್ಮನ್ನು ಪಾವನ ಮಾಡ್ತಾರೆ, ಇದರಿಂದ ಮುಕ್ತಿ ಜೀವನ್ ಮುಕ್ತಿ ಎಲ್ಲದೂ ಸಹ ಬಂದುಬಿಡ್ತದೆ. ಆ ತಂದೆಯ ನೆನಪಿನಲ್ಲೇ ಮುಕ್ತಿ ಜೀವನ್ ಮುಕ್ತಿ ಎಲ್ಲದೂ ಸಹ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ತುಮ್ ಅಭಿ ಸಮಜ್ತೆ ಹೋ ಭಕ್ತಿ ಮೇ ಹಮ್ ಕುಚ್ ಭಿ ನಹಿ ಜಾನ್ತೆ ಥೆ, ಢೂಂಢತೆ ರಹತೆ ಥೆ. ಈ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಭಕ್ತಿ ಮಾರ್ಗದಲ್ಲಿ ನಮಗೇನೂ ಸಹ ಗೊತ್ತಿರಲಿಲ್ಲ, ಏನು ಮಾಡ್ತಿದ್ವಿ, ಕೇವಲ ಹುಡುಕ್ತಿದ್ವಿ ಅಂತಂದು ಹೇಳ್ತಾರೆ. ಗಾತೆ ರಹತೆ ಹೇ ಭಗವಾನ್ ರಹಮ್ ಕರೋ, ಭಗವಾನ್ ಖಾನೆ ಸೆ ಇತ್ನಾ ಟೇಸ್ಟ್ ನಹಿ ಆತಿ ಹೇ ವರ್ಷ ಯಾದ್ ನಹಿ ಆತಾ ಹೇ. ಕೇವಲ ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡ್ತಿದ್ವಿ, ಏನಂತ, ಹೇ ಭಗವಂತ ನಮ್ಮ ಮೇಲೆ ದಯೆ ತೋರಿಸು, ಕೃಪೆ ತೋರಿಸು ಅಂತೇಳಿ. ಭಗವಂತ ಅಂತ ಹೇಳೋದ್ರಿಂದ ಅಷ್ಟೊಂದು ರುಚಿಯಂತೂ ಬರೋದಿಲ್ಲ ಅಂತಂದು ಹೇಳ್ತಾರೆ. ಆಸ್ತಿಯ ನೆನಪು ಸಹ ಬರೋದಿಲ್ಲ. ತುಮ್ ಕಹೇಗೆ ಊಂಚತೆ ಊಂಚ್ ಶಿವ ಬಾಬಾ ತೋ ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಗೊತ್ತಿದೆ, ನೀವು ಹೇಳ್ತೀರಾ ಸರ್ವಶ್ರೇಷ್ಠ ಆಗಿರುವಂಥವರು ಶಿವ ಬಾಬಾ ಆಗಿದ್ದಾರೆ ಅಂದ ಮೇಲೆ ನಮಗೆ ಆಸ್ತಿನೂ ಸಹ ಅವರಿಂದನೇ ಸಿಗುತ್ತೆ ಅಂದಮೇಲೆ ಆಸ್ತಿಯೂ ಸಹ ನೆನಪಾಗುತ್ತಲ್ವ. ಅಭಿ ತುಮ್ ಸಮಜ್ತೆ ಹೋ ಕಿ ಯಹ ರಾವಣ್ ರಾಜ್ಯ ಹೇ, ರಾಮರಾಜ್ಯ ಹೋತಾ ಹೇ ಸತ್ಯುಗ ಮೇ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಈಗಿರುವುದು ರಾವಣನ ರಾಜ್ಯವಾಗಿದೆ, ರಾಮ ರಾಜ್ಯ ಅಂತಿರುವುದು ಸತ್ಯುಗದಲ್ಲಿ ಇಂಥ ಬಾಬಾ ಹೇಳ್ತಾರೆ. ಈಗಂತೂ ಕಲಿಯುಗವಾಗಿದೆ, ಸತ್ಯುಗದಲ್ಲಿ ಬಹಳ ಕಡಿಮೆ ದೇವತೆಗಳು ಮನುಷ್ಯರು ಇರ್ತಾರೆ, ಅಲ್ಲಿ ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ. ಬಾಬಾ ಹೇಳ್ತಾರೆ ಅಂದಮೇಲೆ ಅಲ್ಲಿ ಸುಖ ಶಾಂತಿ ಎಲ್ಲದೂ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಯಹ ಮನುಷ್ಯ ಶಾಂತಿ ಕೆ ಲಿಯೆ ಭಟಕ್ತೆ ರಹತೆ ಹೇ, ಕಿತ್ನಾ ಖರ್ಚು ಕರ್ತೆ ಹೇ, ಕಾನ್ಫರೆನ್ಸ್ ಆದಿ ಮೇ ಹೇ.
ಬಾಬಾ ಹೇಳ್ತಾರೆ, ಇಲ್ಲಿ ನೋಡ್ರಿ ಶಾಂತಿಗೋಸ್ಕರ ಮನುಷ್ಯರು ಎಷ್ಟೊಂದು ಅಲೆದಾಡ್ತಾ ಇದ್ದಾರೆ. ನೋಡಿ, ಕಾನ್ಫರೆನ್ಸ್ ಇತ್ಯಾದಿ ಮಾಡಬೇಕು ಅಂದರೆ ಎಷ್ಟೊಂದು ಖರ್ಚನ್ನು ಸಹ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. तुम उनको लिख सकते हो शांति का सागर, पवित्रता का सागर, ಸಂಪತ್ತಿ का भी वह सागर है. ನೀವು ಅವರಿಗೆ ಬರೆದು ತಿಳಿಸ್ಕೊಡಬಹುದು. ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಸಂಪತ್ತಿನ ಸಾಗರ ಅವರೇ ಆಗಿದ್ದಾರೆ. ಸಬ್ ಕುಚ್ ಉನ್ಸೆ ಮಿಲ್ತಾ ಹೈ. ಎಲ್ಲವೂ ಸಹ ಸಿಗೋದು ಒಬ್ಬ ಸರ್ವೋಚ್ಚ ಪರಮಾತ್ಮನಿಂದ ಅಂತೇಳಿ ನೀವು ಅವರಿಗೆ ಬರೆದು ತಿಳಿಸ್ಕೊಡ್ಬೋದು. ಅಭಿ ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಬಹುತ್ ಧನವಾನ್ ಥೆ, ವಿಶ್ವ ಮೇ ಶಾಂತಿ ತೋ ವಹಾ ಥಿ. ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯುಗದಲ್ಲಿ ಬಹಳ ಧನವಂತರು ಆಗಿದ್ವಿ, ವಿಶ್ವದಲ್ಲಿ ಶಾಂತಿನೂ ಇತ್ತು. ಬಾಕಿ ಆತ್ಮಗಳೆಲ್ಲರೂ ಸಹ ಶಾಂತಿ ಧಾಮದಲ್ಲಿ ಅಂದರೆ ಪರಮಧಾಮ ಮನೆಯಲ್ಲಿ ಇದ್ದರು ಅಂತ ಬಾಬಾ ಹೇಳ್ತಾರೆ. ವಿಶ್ವಂ ಅಕೇಲೆ ಹೀತೆ ತೋ ಸುಖ ಶಾಂತಿ ಸಬತ. ವಿಶ್ವದಲ್ಲಿ ನಾವೆಲ್ಲ ಒಂಟಿಯಾಗಿದ್ವಿ, ಆವಾಗ ಏನಿತ್ತು, ಸುಖ ಶಾಂತಿ ಎಲ್ಲದೂ ಸಹ ಇತ್ತು ಅಂತ ಬಾಬಾ ಹೇಳ್ತಾರೆ. ತೋ ಬಚ್ಚೋಂಕೋ ಬಹುತ್ ಖುಷಿ ಹೋನಾ ಚಾಹಿಯೆ, ಐಸೆ ಸ್ವರ್ಗ ಕೆ ಲಿಯೆ ಶಾಸ್ತ್ರ ಮೇ ಕ್ಯಾ ಕ್ಯಾ ಬಾತೆ ಲಿಖ್ ದಿ ಹೈ. ನೀವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು. ಇಂತಹ ಸ್ವರ್ಗಕ್ಕೋಸ್ಕರ ಶಾಸ್ತ್ರದಲ್ಲಿ ಯಾವ ಯಾವ ಮಾತನ್ನು ಬರೆದಿದ್ದಾರೆ ಅಂತ. अब बाप कहते हैं, मैं तुमको इतना समझाता हूँ जो तुमको कोई प्रश्न आदि पूछने की दरकार नहीं. ಈಗ ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ, ನಾನು ನಿಮಗೆ ಇಷ್ಟೊಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀನಿ, ಇಷ್ಟೊಂದು ತಿಳಿಸ್ಕೊಡ್ತೀನಿ, ಮತ್ತೆ ನೀವು ಮತ್ತೆ ಯಾವ ಪ್ರಶ್ನೆ ಇತ್ಯಾದಿಯನ್ನು ಕೇಳುವ ಅವಶ್ಯಕತೆ ಅಂತೂ ಇಲ್ಲ ಅಂತೇಳಿ. ಮೊಟ್ಟ ಮೊದಲು ನನ್ನನ್ನು ನೆನಪು ಮಾಡಿರಿ. ತುಮ್ ಬುಲಾತೆ ಹೋ ಪತಿತೋಂ ಕೋ ಆಕರ್ ಪಾವನ್ ಬನಾವು, ಅರ್ಥಾತ್ ಪುರಾನಿ ದುನಿಯಾ ಕೋ ಆಕರ್ ನಯಾ ಬನಾವು. ನೀವು ನನ್ನನ್ನು ಕರೆದ್ರಿ ಅಂತ ಬಾಬಾ ಹೇಳ್ತಾರೆ. ಏನಕ್ಕೋಸ್ಕರ? ಪತೀತರನ್ನು ಪಾವನರನ್ನಾಗಿ ಮಾಡಿ, ಹಳೆಯ ಜಗತ್ತನ್ನು ಮತ್ತೆ ಬಂದು ಹೊಸದನ್ನಾಗಿ ಮಾಡಿ ಅಂತ ನೀವು ಕರೆದ್ರಿ. ಆದರೆ ಅರ್ಥ ಏನನ್ನೂ ಸಹ ತಿಳ್ಕೊಂಡಿರಲಿಲ್ಲ, ಅದು ಕಗ್ಗಂಟಾಗಿಯೇ ಉಳಿದುಬಿಡ್ತು ಅಂತಂದು ಹೇಳ್ತಾರೆ. ಅದನ್ನೀಗ ಮತ್ತೆ ಮಾಡಬೇಕಾಗಿದೆ, ಬಿಚ್ಚಬೇಕಾಗಿದೆ. ಭಕ್ತಿ ಮೇ ಕಿತ್ನಾ ಚಿತ್ರ ಬನಾಯ, कृष्ण को चक्र दे दिया है, इससे ಅಕಾಸುರ್ ಬಕಾಸುರ್ ಕೋ ಮಾರ. ಭಕ್ತಿ ಮಾರ್ಗದಲ್ಲಿ ಚಿತ್ರ, ಎಷ್ಟೊಂದು ಚಿತ್ರ ಇತ್ಯಾದಿಯನ್ನು ಮಾಡ್ತಾರೆ. ಕೃಷ್ಣನಿಗೆ ಚಕ್ರವನ್ನು ಕೊಟ್ಟರು. ಆ ಚಕ್ರದಿಂದ ಕೃಷ್ಣ ಏನು ಮಾಡಿದ? ಅಕಾಸುರ ಬಕಾಸುರರನ್ನು ಸಾಯಿಸಿದ ಅಂತ ಹೇಳ್ತಾರೆ. ಅರೆ ವಹ ಕೋಯಿ ಹಿಂಸಾತ ಕ್ಯಾ? ಬಾಬಾ ಕೇಳ್ತಾರೆ, ಆ ಸತ್ಯಯುಗದಲ್ಲಿ ಯಾವುದಾದ್ರೂ ಹಿಂಸೆ ಇರ್ತದ? ಫಿರ್ ಕಹತೆ ಹೇ ಫಲಾನೆ ಫಲಾನೆ ಕೋ ಭಗಾಯ. ಮತ್ತೆ ಹೇಳ್ತಾರೆ, ಕೃಷ್ಣನಿಗೆ ಇಂತಿಂಥವರನ್ನು ಓಡಿಸ್ಕೊಂಡು ಹೋದರು ಅಂತೇಳಿ. ಅಂದಮೇಲೆ ಅಲ್ಲಿ ಡಬ್ಬಲ್ ಹಿಂಸೆ ಆಯ್ತಲ್ವ. ತನ್ನ ಸುದರ್ಶನ ಚಕ್ರದಿಂದ ಅಕಾಸುರ ಬಕಾಸುರರನ್ನು ಸಾಯಿಸಿದ್ರು ಅಂತ ಹೇಳ್ತಾರೆ, ಅದು ಒಂದು ಹಿಂಸೆ. ನಂತರ 16,108 ರಾಣಿಯರನ್ನ ಓಡಿಸ್ಕೊಂಡು ಹೋದ್ರು ಅಂತ ಹೇಳ್ತಾರೆ, ಅದು ಒಂದು ಹಿಂಸೆ. ಅಂದಮೇಲೆ ಅಲ್ಲಿ ಡಬ್ಬಲ್ ಹಿಂಸೆ ಆಯಿತು. ಅದು ನಾವು ದೇವತೆಗಳ ಮಹಿಮೆಯಲ್ಲಿ ಏನು ಕೇಳ್ತೀವಿ? ಡಬಲ್ ಅಹಿಂಸಕರು ಅಂತೇಳಿ. ಇದು ಅದ್ಭುತವಾಗಿದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಜಿನ್ಹೋನೆ ಶಾಸ್ತ್ರ ಬನಾಯ ಹೇ ಉನ್ಕಿ ಬುದ್ಧಿ ಕಿ ಕಮಾಲ್ ಹೇ. ಯಾರೆಲ್ಲ ಶಾಸ್ತ್ರ ಇತ್ಯಾದಿಯನ್ನು ಮಾಡಿದ್ದಾರೆ ಅವರ ಬುದ್ಧಿಯ ಕಮಾಲ್ ಆಗಿದೆ. ಫಿರ್ ಉನ್ಕೋ ಕಹತೆ ಹೇ ವ್ಯಾಸ ಭಗವಾನ್. ನಂತರ ಅವ್ರು ಹೇಳ್ತಾರೆ ವ್ಯಾಸ ಭಗವಂತ ಆಗಿದ್ದಾರೆ ಅಂತೇಳಿ. ಈಗ ತಂದೆ ಹೇಳ್ತಾರೆ, ನನ್ನ ನೆನಪು ಮಾಡ್ರಿ, ದೈವಿ ಗುಣವನ್ನು ಧಾರಣೆ ಮಾಡಿಕೊಡ್ರಿ, ಮತ್ತು ಯಾವುದೇ ಮಾತಿಲ್ಲ ಅಂತೇಳಿ. ತುಮಕೋ ಯೋಗ ಮೇ ಬಿಟಾಯ ಜಾತಾ ಹೈ, ಕ್ಯೂಂಕಿ ಬಹುತ್ ಹೇ ಜೋ ಬಾಬಾ ಕೋ ಯಾದ್ ನಹೀ ಕರ್ತೆ ಹೇ. ಇಲ್ಲಿ ಶಿವ ತಂದೆಯವರು ನಮ್ಮನ್ನು ಯೋಗದಲ್ಲಿ ಕೂರಿಸ್ತಾರೆ. ಯಾಕೆಂದರೆ ಬಹಳ ಮಕ್ಕಳು ತಂದೆಯನ್ನು ನೆನಪು ಮಾಡೋದೇ ಇಲ್ಲ. ಅಪ್ನಾ ಹಿ ದಂಧಾ ಮೇ ರಹತೆ ಹೇ, ಉನ್ಕೋ ಪುರ್ಸತ್ ಹಿ ನಹೀ ಹೇ. ಅವರು ಅವರದೇ ಆಗಿರುವಂತಹ ಕಾರ್ಯವಾರದಲ್ಲಿ ತೊಡಗಿರ್ತಾರೆ, ಅವರಿಗೆ ತಂದೆ ನೆನಪು ಮಾಡಲಿಕ್ಕೆ ಸಮಯನೇ ಇರೋದಿಲ್ಲ. ಪರಂತು ಇಸ್ಮೇ ತೋ ಕಾಮ್ ಆದಿ ಕರ್ತೆ ಭಿ ಬುದ್ಧಿ ಸೆ ಯಾದ್ ಕರ್ನಾ ಹೇ.
ಇಲ್ಲಿ ಕೆಲಸ ಕಾರ್ಯವನ್ನು ಬಿಟ್ಟು ಕೂರ್ರಿ ಅಂತ ತಂದೆ ಹೇಳೋದಿಲ್ಲ. ಆತ ಕಾರಡೆ ದಿಲ್ಲಿ ಆದಡೆ ಅಂತ ಹೇಳ್ತಾರೆ. ಕೈ ಕೆಲಸ ಮಾಡ್ತಾ ಇರಲಿ, ಮನಸ್ಸು ಬುದ್ಧಿ ನನ್ನನ್ನು ನೆನಪು ಮಾಡ್ತಾ ಇರಲಿ, ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡ್ರಿ ಅಂತೇಳಿ ಬಾಬಾ ಹೇಳ್ತಾರೆ, ನೀವೆಲ್ಲ ಪ್ರಿಯತಮಿಯರಾಗಿದ್ದೀರಿ, ನಾನು ಪ್ರಿಯತಮನಿಗೆ. अब मैं तुमको कहता हूँ और संग तोड़ मुझे एक संग जोड़ो. ಈಗ ತಂದೆ ಹೇಳ್ತಾರೆ, ಈಗ ಎಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನ ಸಂಘದೊಂದಿಗೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಜೋಡಣೆ ಮಾಡಿರಿ. खाते पीते फिर यहाँ आदत डालो कि मैं आत्मा हूँ और बाप को याद करो. ತಿಂತ ಕುಡಿತಾ ಕೇವಲ ಈ ಅಭ್ಯಾಸವನ್ನು ಹಾಕ್ಕೊಳ್ರಿ, ನಾನು ಆತ್ಮ ಆಗಿದ್ದೀನಿ, ತಂದೆಯನ್ನು ನೆನಪು ಮಾಡಿರಿ. बाप तुमको कितना ऊंच बनाते हैं, तुम पाई पैसे की बात नहीं मानते, मुझे याद नहीं करते हैं. ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡಲಿಕ್ಕೋಸ್ಕರ ನನ್ನ ನೆನಪು ಮಾಡಿರಿ ಅಂತ ಹೇಳ್ತಾರೆ. ಈ ನಯಾ ಪೈಸದ ಮಾತನ್ನು ಸಹ ನಾವು ಮಕ್ಕಳು ಒಪ್ಕೊಳ್ಳೋದಿಲ್ಲ, ನನ್ನನ್ನು ನೆನಪು ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. अपने बाल बच्चों को करते हैं, मुझे नहीं करते हैं. ತಮ್ಮ ಮಕ್ಕಳು ಇತ್ಯಾದಿಯನ್ನು ನೆನಪು ಮಾಡ್ತಾರೆ, ನನ್ನನ್ನು ನೆನಪು ಮಾಡೋದಿಲ್ಲ. ವಾತ್ಸವ ಮೇ ನಿಷ್ಠ ಅಕ್ಷರ ಕಹನ ರಾಂಗ್ ಹೇ, ಬಾಬಾ ಡೈರೆಕ್ಟ್ ಆಕರ್ ಕಹತೆ ಹೇ ಮಾಮೇ ಕಮ್ ಯಾದ್ ಕರೋ. ಈಗ ಶಿವ ತಂದೆಯವರು ನೇರವಾಗಿ ಬಂದು ಹೇಳ್ತಾರೆ, ನನ್ನ ನೆನಪು ಮಾಡಿರಿ. ಕಲ್ ಪೆಹಲೆ ಬಿ ಸಮುಖ ಬಾಪ್ನೆ ಸಮಜಾಯಾತ. ಕಲ್ಪದ ಮೊದಲು ಸಹ ಶಿವ ತಂದೆಯವರು ಸನ್ಮುಖದಲ್ಲಿ ಬಂದು ತಿಳಿಸ್ಕೊಟ್ಟಿದ್ರು. अभी समझाते हैं मीठे मीठे बच्चे कल्प के बाद मिले हुए लाडले बच्चे तुम्हारे 14 जन्म पूरा हुआ. ಈಗ ತಂದೆ ತಿಳಿಸ್ಕೊಡ್ತಾರೆ, ಮಧುರ ಮಧುರ ಮಕ್ಕಳೇ, ಕಲ್ಪದ ಮೊದಲು ಯಾರು ಸಿಕ್ಕಿದ್ರು ಅವರೇ ಈಗ ನನ್ನ ಮುದ್ದಾದ ಮಕ್ಕಳು ಸಿಕ್ಕಿದ್ದಾರೆ. ಈಗ 84 ಜನ್ಮ ನಿಮ್ಮದು ಪೂರ್ಣ ಆಯಿತು ಅಂತಂದು ಹೇಳ್ತಾರೆ. ಈಗ ವಾಪಸ್ ಮನೆಗೆ ಹೋಗ್ಲಿಕ್ಕೋಸ್ಕರ ನೀವು ಪವಿತ್ರರು ಅವಶ್ಯವಾಗಿ ಆಗಬೇಕು. ವಿಕಾರ ಮೇ ಜಾನ ಕಾರಣ ಹಿ ತುಮ್ ಬಹುತ್ ಪತಿತ್ವನೇ ಹೋ. ತಂದೆ ಹೇಳ್ತಾರೆ, ನೀವು ವಿಕಾರದಲ್ಲಿ ಹೋಗಿರುವ ಕಾರಣ ನೀವು ಬಹಳ ಪತಿತರಾಗಿದ್ದೀರಾ. ಪಾವನ ಹಿ ಬನೆಂಗೆ ತೋ ಪದವಿ ಕಮ್ ಮಿಲೇಗ. ಬಾಬಾ ಹೇಳ್ತಾರೆ, ನೀವು ಪಾವನರಾಗಲಿಲ್ಲ ಅಂದರೆ ಪದವಿನೂ ಸಹ ಕಡಿಮೆ ಸಿಗ್ತದೆ. अपने को आत्मा समझ बाप को याद करो और 14 जन्म के चक्र को भी याद करो, यही ಸುದರ್ಶನ್ ಚಕ್ರ ಹೇ. ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿರಿ. 84 ಜನ್ಮದ ಚಕ್ರವನ್ನು ನೆನಪು ಮಾಡಿರಿ. ಇದೇ ಸುದರ್ಶನ ಚಕ್ರವಾಗಿದೆ. ಇಸ್ಕಾ ಅರ್ಥ ಹಿ ಕೊಯ್ ನಹಿ ಜಾನ್ತೆ. ಇದರ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ಮುಖ ಸೆ ಜ್ಞಾನ ಶಂಕು ಬಜಾನಾ ಹೇ, ಯಹ ಜ್ಞಾನ ಕಿ ಬಾತೆ ಹೇ. ಮುಖದಿಂದ ಜ್ಞಾನದ ಶಂಕುವನ್ನು ಓದಬೇಕು ಅಂತ ಬಾಬಾ ಹೇಳ್ತಾರೆ, ಬಾರಿಸಬೇಕು. ಇದು ಜ್ಞಾನದ ಮಾತಾಗಿದೆ. ಯಹ ತುಮಾರ ಬೇಹದ್ ಕಾ ಬಾಪ್ ಹೇ, ಸ್ವರ್ಗ ಕಾ ರಚಯಿತಾ ಹೇ. ಬಾಪ್ ಕೋ ಯಾದ್ ಕರೋ ತೋ ತುಮಾರಿ ಚಡ್ತಿ ಕಲಾ ಹೋ ಜಾಯೇಗೆ. ಇವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ, ಸ್ವರ್ಗದ ರಚಯಿತ ಆಗಿದ್ದಾರೆ. ತಂದೆಯ ನೆನಪು ಮಾಡಿರಿ, ಆಗ ನಿಮ್ಮದು ಹಾರುವ ಕಲೆ ಆಗ್ತದೆ. ಕಿತ್ನಿ ಸಹಜ ಬಾತ್ ಹೇ. ತಂದೆ ಹೇಳ್ತಾರೆ, ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ತುಮ್ ಬಚ್ಚೆ ಅಬ್ ಸಮಜ್ತೆ ಹೋ ಕಿ ಯಹ ಬನ್ ಬನಾಯ ಡ್ರಾಮಾ ಹೇ, ಹರ್ 5000 ವರ್ಷ ಕೆ ಬಾತ್ ಬಾಪ್ ಆತೆ ಹೇ. ನೀವು ಮಕ್ಕಳಿಗೆ ತಿಳ್ಕೊಂಡಿದ್ದೀರಿ, ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಪ್ರತಿ 5000 ವರ್ಷದ ನಂತರ ತಂದೆ ಬರ್ತಾರೆ. ಈಗ ಒಳ್ಳೆಯ ಥರ ಪುರುಷಾರ್ಥವನ್ನು ಮಾಡಿರಿ. ತುಮ್ ಧನಕ್ಕೆ ಪೀಚೆ ಕ್ಯೂ ಮರ್ತೆ ಹೋ. ನೀವು ಮಕ್ಕಳು ಧನದ ಹಿಂದೆ ಯಾಕೆ ಹೋಗ್ತೀರಾ, ಧನದ ಹಿಂದೆ ಯಾಕೆ ಹೋಗ್ತೀರಾ? ಅಚ್ಚ ಮಾಸ್ ಮೇ लाख 2 लाख ಕಮಾಯಂಗೆ ಪರಂತು ಯಹ ಸಬ್ ಖತಮ್ ಹೋ ಜಾಯೇಗೆ. ಒಳ್ಳೆಯದು, ತಿಂಗಳಲ್ಲಿ 1,00,000 2 ಲಕ್ಷ ಸಂಪಾದನೆ ಮಾಡ್ತೀರಿ ಅಂದರೆ ಅದೆಲ್ಲದೂ ಸಹ ಏನಾಗ್ತದೆ, ಸಮಾಪ್ತಿ ಆಗ್ತದೆ. ಅದು ಯಾವುದೂ ಸಹ ಶಾಶ್ವತ ಅಲ್ಲ. ಬಾಲ್ ಬಚ್ಚೆ ಖಾನೆ ವಾಲೆ ಹಿ ನಹಿ ರಹೇಗೆ. ನೀವೆಷ್ಟೇ ಸಂಪಾದನೆ ಮಾಡಿದರೂ ಸಹ ನೀವು ಸಂಪಾದನೆ ಮಾಡಿರುವಂತಹ ಹಣವನ್ನು ಅಥವಾ ಐಶ್ವರ್ಯವನ್ನು ಅನುಭವಿಸ್ಲಿಕ್ಕೆ ನಿಮ್ಮ ಮಕ್ಕಳು ಇತ್ಯಾದಿ ಯಾರೂ ಸಹ ಇರೋದಿಲ್ಲ ಅಂತಂದು ಹೇಳ್ತಾರೆ. ಲೋಭ ರಹತಾ ಹೈ ಕಿ ಪುತ್ರ ಪೋತ್ರೆ ತಾರ್ ಪೋತ್ರೆ ಕಾಯೇಗೆ.
ಲೋಭವನ್ನು ಇಟ್ಕೊಳ್ತಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ತಿನ್ನಲಿ ಎನ್ನುವಂತಹ ಲೋಭವನ್ನು ಇಟ್ಕೊಂಡು ಏನು ಮಾಡ್ತಾರೆ, ಹಣವನ್ನು ಸಂಪಾದನೆ ಮಾಡ್ತಾರೆ. ಐಸೆ ನಹಿ ಪುನರ್ಜನ್ಮ ಸಬ್ ಕುಲ್ಮೆ ಹಿ ಲೇಕೆ. ಈ ಥರ ಎಲ್ಲ ಪುನರ್ಜನ್ಮವನ್ನು ಅದೇ ಕುಲದಲ್ಲಿ ಮತ್ತೆ ಅಲ್ಲೇ ಅವ್ರ ಜನ್ಮವನ್ನು ಪಡ್ಕೊಳ್ತಾರೆ ಅಂತ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಪುನರ್ಜನ್ಮ ಪತಾ ನಹಿ ಕಹ ಲೇತಾ ಹೇ. ಬಾಬಾ ಹೇಳ್ತಾರೆ ನಾವು ಎಲ್ಲೆಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ತೀವಿ ಅನ್ನೋದು ಗೊತ್ತಿಲ್ಲ ಅಂತಂದು ಹೇಳ್ತಾರೆ. ತುಮ್ ತೋ ಏಕೆ ಜನ್ಮ ಕಾ ವರ್ಷ ಪಾತೆ ಹೋ, ಅಗರ್ ಕಮ್ ಪುರುಷಾರ್ಥ ಕಿಯಾ ತೋ ಪ್ರಜಾ ಮೇ दास दासिया जाकर बनेंगे तो कितना घाटा हो जाएगा. ಬಾಬಾ ತಿಳಿಸ್ಕೊಡ್ತಾರೆ, ನೀವು 21 ಜನ್ಮದ ಆಸ್ತಿಯನ್ನು ಪಡ್ಕೊಳ್ಬೇಕು. ಒಂದು ವೇಳೆ ಕಡಿಮೆ ಪುರುಷಾರ್ಥವನ್ನು ಮಾಡಿದ್ರೆ ಪ್ರಜೆಗಳಲ್ಲಿ ಹೋಗಿ ದಾಸ್ಯರಾಗ್ತೀವಿ ಅಂದಮೇಲೆ ಅಲ್ಲಿ ಎಷ್ಟೊಂದು ನಷ್ಟ ಆಗ್ತದೆ ಅಂತಂದು ಹೇಳ್ತಾರೆ. ಅಂದಮೇಲೆ ನಷ್ಟ ಮತ್ತು ಲಾಭದ ಬಗ್ಗೆ ನೀವು ವಿಚಾರವನ್ನು ಮಾಡಿರಿ. ವ್ಯಾಪಾರ ಮಾಡುವಂತಹ ಜನರು ಏನು ಮಾಡ್ತಾರೆ, ಬಹಳ ಪಾಪವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಟು ಧರ್ಮದ ಕಾರ್ಯಕ್ಕೆ ಮಾಡ್ತಾರೆ, ಅವ್ರು ದಾನವನ್ನು ಮಾಡ್ತಾರೆ. ಏಕೆಂದರೆ ವ್ಯಾಪಾರದಲ್ಲಿ ಬಹಳ ಪಾಪವನ್ನು ಮಾಡಿರ್ತಾರಲ್ಲ. ಯಹತೋ ಹೈ ಹಿ ಅವಿನಾಶಿ ಜ್ಞಾನ ರತ್ನೋಂ ಕಾ ವ್ಯಾಪಾರ ಜೋ ಕೋಯಿ ವಿರಲ್ ಕರ್ತೆ ಹೇ. ಇದಂತೂ ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರವಾಗಿದೆ. ಈ ವ್ಯಾಪಾರವನ್ನು ಕೆಲವರು ಮಾತ್ರ ಮಾಡ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ, ಈ ವ್ಯಾಪಾರವನ್ನು ಡೈರೆಕ್ಟ್ ತಂದೆಯೊಂದಿಗೆ ಮಾಡ್ತೀವಿ. ಬಾಪ ದೇತಾ ಹೇ ಜ್ಞಾನ ರತ್ನ ವಾತೋ ದಾತಾ ಹೇ. ತಂದೆಯಂತೂ ಜ್ಞಾನರತ್ನಗಳನ್ನು ಕೊಡ್ತಾರೆ. ಏಕೆಂದರೆ ಶಿವ ತಂದೆಯಂತೂ ದಾತ ಆಗಿದ್ದಾರೆ, ಕೊಡುವಂಥವರಾಗಿದ್ದಾರೆ. ಅಂದ ಮೇಲೆ ಮಕ್ಕಳು ಮುಷ್ಟಿ ಅವಲಕ್ಕಿಯನ್ನು ಕೊಡ್ತೀರಿ, ಅದಕ್ಕೆ ಬದಲಾಗಿ ಶಿವಬಾಬರವರು ಏನು ಮಾಡ್ತಾರೆ, ವಿಶ್ವದ ಚಕ್ರಾಧಿಪತ್ಯವನ್ನು ಕೊಟ್ಬಿಡ್ತಾರೆ. ಬಾಬಾ ಕೊಡುವುದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಾವು ಕೊಡುವುದೇನೂ ಅಲ್ಲ ಅಂತಂದು ಹೇಳ್ತಾರೆ. ನಮ್ಮಲ್ಲಿರುವಂತಹ 5 ವಿಕಾರಗಳನ್ನು ತಂದೆ ಕೊಡ್ತೀವಿ, ಅದಕ್ಕೆ ಬದಲಾಗಿ ತಂದೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಸುಧಾಮರಾಗಿದ್ದೀರಾ. ಕ್ಯಾ ದೇತೆ ಹೋ ಕ್ಯಾ ಲೇತೆ ಹೋ. ನೀವೇನನ್ನು ಕೊಡ್ತೀರಿ ತಂದೆಗೆ, ಮತ್ತು ತಂದೆಯಿಂದ ನೀವೇನನ್ನು ತಗೊಳ್ತೀರಾ. ವಿಶ್ವಕ್ಕೆ ಬಾದಶಾಹಿ ಲೇಕರ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಬಾಬಾ ಹೇಳ್ತಾರೆ, ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡು ವಿಶ್ವಕ್ಕೆ ಮಾಲೀಕರಾಗ್ತೀರಾ. ಬುದ್ಧಿ ಕಹತೆ ಹೇ ಏಕ್ ಹಿ ಭಾರತ ಕಂಡು ಹೋತಾ ಹೇ. ಬುದ್ಧಿ ಹೇಳುತ್ತಲ್ವ, ಅಲ್ಲಿ ಕೇವಲ ಒಂದೇ ಭಾರತ ಕಂಡ ಇರ್ತದೆ, ಪ್ರಕೃತಿ ಭೀ ನಹಿ ಹೋಗಿ. ಬಾಬಾ ಹೇಳ್ತಾರೆ, ಅಲ್ಲಿ ಪ್ರಕೃತಿನೂ ಸಹ ಹೊಸದಾಗಿರ್ತದೆ, ಆತ್ಮನೂ ಸಹ ಸತೋ ಪ್ರಧಾನವಾಗಿರ್ತದೆ. ಸತ್ಯುಗಮೇ ತುಮ್ ದೇವತಾತೆ ತೋ ಫಿರ್ ಸೋನೇತೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನೀವು ದೇವತೆಗಳಾಗಿದ್ದಾಗ ಸಂಪೂರ್ಣ ಚಿನ್ನವಾಗಿರ್ತೀರಿ. ನಂತರ ತ್ರೈತಯುಗದಲ್ಲಿ ಅದಕ್ಕೇನಾಗ್ತದೆ, ಈ ಬೆಳ್ಳಿ ಏನಾಗ್ತದೆ, ಸೇರ್ತಾ ಹೋಗ್ತದೆ. ಆವಾಗ ಅದೇನಾಗ್ತದೆ, ಸಿಲ್ವರ್ ಆಗಿಬಿಡ್ತದೆ. ಅಲ್ಲಿ ಕಲೆಗಳು ಬೀಳ್ತಾ ಹೋಗ್ತವೆ, ಆವಾಗ ಏನಾಗ್ತದೆ, ಸಿಲ್ವರ್ ಆಗ್ತದೆ. ಏರುವ ಕಲೆಯಿಂದ ನೀವೇನು ಮಾಡ್ಬಿಡ್ತೀರಾ, ಇಳಿಯುವ ಕಲೆಯಲ್ಲಿ ಬಂದುಬಿಡ್ತೀರಿ. ತಂದೆ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಬಹಳ ಶ್ರೇಷ್ಠರಾಗಿದ್ದೀರಾ. ಅದಕ್ಕೋಸ್ಕರ ನಿಮ್ಮದೇ ವಿರಾಟ ರೂಪದ ಚಿತ್ರ ಇದೆ. ಆದರೆ ಅದರ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ಕಿತ್ನೆ ಡೇರ್ ಚಿತ್ರ ಹೇ. ಬಾಬಾ ತಿಳಿಸ್ಕೊಡ್ತಾರೆ, ಎಷ್ಟೊಂದು ಚಿತ್ರಗಳಿದ್ದಾವೆ, ಬಹಳಷ್ಟು ಚಿತ್ರಗಳಿದ್ದಾವೆ. ಬಾಬಾ ಹೇಳ್ತಾರೆ, ಕೆಲವರು ಕ್ರಿಶ್ಚಿಯನ್ ಜನರು ತಮ್ಮ ಚಿತ್ರವನ್ನು ಇಟ್ಕೊಳ್ತಾರೆ. ನಂತರ ಕೋಯಿ ಸಾಯಿ ಬಾಬಾ ಕಾ ರಖ್ತೆ ಹೇ. ಕೆಲವರು ಸಾಯಿ ಬಾಬಾನ ಚಿತ್ರವನ್ನು ಇಟ್ಕೊಳ್ತಾರೆ. ಮುಸಲ್ಮಾನರು ತಮ್ಮ ಗುರುಗಳ ಚಿತ್ರವನ್ನು ಇಟ್ಕೊಳ್ತಾರೆ. ಫಿರ್ ವಹ ಜಾಕರ್ ಶರಾಬ್ ಕಿ ಮಹಫಿಲ್ ಕರ್ತೆ ಹೇ. ನಂತರ ಮತ್ತೆ ಹೋಗಿ ಅವ್ರು ಏನು ಮಾಡ್ತಾರೆ, ಶರ ಇತ್ಯಾದಿಯನ್ನು ಕುಡಿತಾರೆ. ಬಾಪ್ ಕಹತೆ ಹೇ ಕಿತ್ನಾ ಅಜ್ಞಾನ ಅಂಧಿಯಾರ ಹೇ. ತಂದೆ ಹೇಳ್ತಾರೆ, ನೋಡ್ರಿ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಮನುಷ್ಯರು. ಯಾ ಸಬ್ ಹೇ ಭಕ್ತಿ ಮಾರ್ಗ ಅಂಧಕಾರ. ಬಾಬಾ ಹೇಳ್ತಾರೆ, ಇದೆಲ್ಲರೂ ಸಹ ಭಕ್ತಿ ಮಾರ್ಗದ ಅಂಧಕಾರವಾಗಿದೆ. ಸಂಘಕ್ಕೆ ಬಹುತ್ ಸಂಭಾಲ್ ರಖನಿ ಹೇ, ಕಹಾ ಭಿ ಜಾತಾ ಹೇ. ಸತ್ ಕಾ ಸಂಗ್ ತಾರೆ ಕುಸಂಗ್ ಭೋರೆ. ಕುಸಂಗ್ ಹೇ ಮಾಯಾ ಕೆ 5 ವಿಕಾರ ಕಾ
ಸಂಘದಿಂದ ತಮ್ಮನ್ನು ತಾವು ಬಹಳ ಸಂಭಾಲನೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಹೇಳ್ತಾರಲ್ವ, ಸತ್ಯವಾದ ಸಂಘ ನಮ್ಮನ್ನು ಮೇಲೆತ್ತಿದ್ರೆ ಕುಸಂಗ ಏನು ಮಾಡ್ತದೆ, ಕೆಳಗಿಳಿಸುತ್ತೆ ಅಂತೇಳಿ. ಕುಸಂಗ ಅಂದರೆ 5 ವಿಕಾರ ಅಂತ ಭಾವ ಹೇಳ್ತಾರೆ. ಅಭಿ ತುಮಕೋ ಸತ್ಯ ಬಾಪ್ ಕಾ ಸಂಗ್ ಮಿಲಾ ಹೇ, ಇಸ್ಸೆ ತುಮ್ ಪಾರ್ ಹೋ ಜಾ ರಹೆ. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ಒಬ್ಬ ಸತ್ಯ ತಂದೆಯ ಸಂಘ ಸಿಕ್ಕಿದೆ, ಇದರಿಂದ ನೀವೇನಾಗ್ತೀರಾ, ಪಾರಾಗ್ಬಿಡ್ತೀರಾ ಈ ಕಲಿಯುಗದಿಂದ ಸತ್ಯುಗದೆಡೆಗೆ. ಬಾಪಿ ಸತ್ ಬೋಲ್ತೆ ಹೇ, ಕಲ್ಪ ಕಲ್ಪ ತುಮಕೋ ಸತ್ ಕಾ ಸಂಗ್ ಮಿಲ್ತಾ ಹೇ, ಫಿರ್ ಅರ್ಧ ಕಲ್ಪ ಕೆ ಬಾದ್ ಕುಸಂಗ್ ಮಿಲ್ತಾ ಹೇ ರಾವಣ ಕಾ. ತಂದೆ ಇಲ್ಲಿ ನಮಗೆ ಸತ್ಯವಾದ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕಲ್ಪ ಕಲ್ಪ ನಿಮಗೆ ಸತ್ಯವಾದ ಸಂಘ ಸಿಗ್ತದೆ, ನಂತರ ಅರ್ಧ ಕಲ್ಪದ ನಂತರ ನಿಮಗೆ ಕುಸಂಗ ಸಿಗ್ತದೆ, ಅಂದರೆ ರಾವಣನ ಸಂಘ ಸಿಗ್ತದೆ. ಯಹ ಭಿ ಸಮಸ್ತೆ ಹೋ ಕಲ್ ಪೆಹಲೆ ಮೀಸಲ್ ರಾಜಧಾನಿ ಸ್ಥಾಪನ್ ಹೋಗಿ. ಇದು ನಿಮಗೆ ಗೊತ್ತಿದೆ, ಕಲ್ಪದ ಮೊದಲಿನ ತರಹ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ. तुम विश्व के मालिक जरूर बनेगे, या तो पार्टीशन होने के कारण कितना झगड़ा होते हैं. ನೀವು ಮಕ್ಕಳು ವಿಶ್ವಕ್ಕೆ ಮಾಲೀಕರ ಅವಶ್ಯವಾಗಿ ಆಗ್ತೀರಿ, ನಂತರ ವಿಭಾಗಗಳಾಗುವ ಕಾರಣ ಎಷ್ಟೊಂದು ಜಗಳ ಹೊಡೆದಾಟ ಆಗ್ತದೆ. ವಹ ತೋ ಹೈ ಹಿ ಏಕ್ ಧರ್ಮ, ವಿಶ್ವ ಮೇ ಶಾಂತಿ ಥಿ ಜಬ್ಕಿ ಅದ್ವೈತ ದೇವತಾ ಕಾ ರಾಜ್ಯ ಥ. ಅಲ್ಲೆಂತೂ ಕೇವಲ ಒಂದೇ ಧರ್ಮ ಇರ್ತದೆ, ವಿಶ್ವದಲ್ಲಿ ಶಾಂತಿ ಇರ್ತದೆ, ಅಲ್ಲಿ ಅದ್ವೈತ ದೇವತೆಗಳ ರಾಜ್ಯ ಇರ್ತದೆ. ಅಲ್ಲಿ ಒಂದೇ ಧರ್ಮ ಇರುತ್ತೆ, ಅಲ್ಲಿ ಯಾವುದೇ ಅಶಾಂತಿ ಮಾಡುವಂಥ ವಸ್ತು ಇರೋದಿಲ್ಲ. ವಹ ಶಾಂತಿ ಕಹಸೆ ಆಯ, ಅಲ್ಲ ಶಾಂತಿ ಎಲ್ಲಿಂದ ಬರಬೇಕು. ವಹ ಐ ಹಿ ಈಶ್ವರೀಯ ರಾಜ್ಯ. ಬಾಬಾ ಹೇಳ್ತಾರೆ, ಇಲ್ಲಿರುವುದು ಈಶ್ವರೀಯ ರಾಜ್ಯ. ಇದು ಆಧ್ಯಾತ್ಮಿಕ ಜ್ಞಾನದಿಂದ ಪರಮಾತ್ಮ ಏನು ಮಾಡ್ತಾರೆ, ಆಧ್ಯಾತ್ಮಿಕ ಜ್ಞಾನದಿಂದ ಈ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. स्पिरिचुअल नॉलेज से परमात्मा ने किंगडम स्थापन की है, तो जरूर वहाँ सुख होगा. ಆಧ್ಯಾತ್ಮಿಕ ಜ್ಞಾನದಿಂದ ಪರಮಾತ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ, ಅಂದಮೇಲೆ ಅಲ್ಲಿ ಅವಶ್ಯವಾಗಿ ಸುಖ ಅಂತೂ ಇರುತ್ತೆ. ಬಾಪ್ ಕಾ ಬಚ್ಚೋಂ ಪರ್ ಪ್ಯಾರ್ ಹೋತಾ ಹೇನಾ, ತಂದೆಗೆ ಮಕ್ಕಳ ಮೇಲೆ ಅವಶ್ಯವಾಗಿ ಪ್ರೀತಿ ಇರುತ್ತಲ್ವಾ. ಬಾಪ್ ಕಹತೆ ಹೇ ಮೈ ಜಾನ್ತಾ ಹೂ ತುಮಕೋ ಕಿತ್ನಾ ಧಕ್ಕಾ ಖಾನೆ ಪಡ್ತೆ ಹೇ. ಬಾಬಾ ಹೇಳ್ತಾರೆ, ನನಗೆ ಗೊತ್ತಿದೆ ನೀವು ಮಕ್ಕಳು ಎಷ್ಟೊಂದು ಪೆಟ್ಟನ್ನು ತಿನ್ನಬೇಕಾಗ್ತದೆ. ಸಮಸ್ತೆ ಹೇ ಭಗವಾನ್ ಕೊಯ್ ನಾ ಕೊಯ್ ರೂಪ್ ಮೇ ಆ ಗಯಾ ಹೇ. ತಿಳ್ಕೊಳ್ತಾರೆ, ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ. ಕೆಲವೊಂದು ಕಡೆ ಹೇಳ್ತಾರಲ್ವ, ಎತ್ತಿನ ಮೇಲೆ ಸವಾರಿಯನ್ನು ಮಾಡ್ತಾರೆ, ಬಸವನ ಮೇಲೆ ಅಥವಾ ನಂದಿಯ ಮೇಲೆ ಶಿವನ ಸವಾರಿಯನ್ನು ತೋರಿಸ್ತಾರೆ. ಅಬ್ಬೈಲ್ ಪರ್ ಕಭಿ ಸವಾರಿ ಹೋತೆ ಹೇ ಕ್ಯಾ. ಈಗ ಶಿವ ತಂದೆಯವರು ಆ ಬಸವನಲ್ಲಿ ಸವಾರಿಯನ್ನು ಮಾಡ್ತಾರ ಅಂದಮೇಲೆ ಬಾಬಾ ಕೇಳ್ತಾರೆ, ಎಷ್ಟೊಂದು ಅಂಧಕಾರ ಇದೆ ಅಲ್ವಾ. तो बच्चे अब सबको बताओ कि बाप सबको वर्षा देने आए हैं, ब्रह्मा द्वारा नया दुनिया की ಸ್ಥಾಪನಾ हो रही है. ಈಗ ನೀವು ಮಕ್ಕಳು ಎಲ್ಲರಿಗೂ ತಿಳಿಸಬೇಕು, ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ, ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಬಾಬಾ ಹಮೇಶಾ ಬಡೋಂಕಿ ಜಾಡೋಕ್ಕೂ ಮೀಸಲ್ ದೇತಾ ಹೇ. ಶಿವಬಾಬರವರು ಸದಾ ಕಾಲ ಆಲದ ಮರದ ಉದಾಹರಣೆಯನ್ನು ಕೊಡ್ತಾರಲ್ವ. ನೋಡಿ, ಅದು ಬಹಳ ದೊಡ್ಡ ವೃಕ್ಷವಾಗಿರ್ತದೆ, ಅದಕ್ಕೆ ಬುನಾದಿ ಅಂದರೆ ಬೇರುಗಳು ಅಷ್ಟೊಂದು ಇರೋದಿಲ್ಲ. ಫಿರ್ಸೆ ಸ್ಥಾಪನ ಕರಹೇ ಹೇ ಕೊಯ್ ಧರ್ಮ रहेगा नहीं. ಮತ್ತೆ ಅಂತಹ ಆದಿಸನಾತನ ದೇವಿ ದೇವ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ತಂದೆ ಹೇಳ್ತಾರೆ, ಆಗ ಯಾವುದೇ ಧರ್ಮಗಳಂತೂ ಇರೋದಿಲ್ಲ. ಭಾರತ ಹೇ ಅವಿನಾಶಿ ಖಂಡ್ और ಅವಿನಾಶಿ ತೀರ್ಥ. ಭಾರತನೇ ಅವಿನಾಶಿ ಖಂಡ ಆಗಿದೆ ಮತ್ತು ಭಾರತನೇ ಅವಿನಾಶಿ ತೀರ್ಥ ಸ್ಥಾನವಾಗಿದೆ. ತಂದೆಯ ಜನ್ಮಭೂಮಿನೂ ಸಹ ಈ ನಮ್ಮ ಭಾರತನೇ ಆಗಿದೆ. ಬಾಬಾ ಮೀಟೆ ಮೀಟೆ ಬಚ್ಚೋಂಕೋ ಕಿತ್ನಾ ಪ್ಯಾರ್ ಸೆ ಸಮಜಾತೆ ಹೇ. ತಂದೆಯವರು ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಟೀಚರ್ಗೆ ರೂಪ ಮೇ ಪಡಾತೆ ಹೇ, ಶಿಕ್ಷಕನ ರೂಪದಲ್ಲಿ ಓದಿಸ್ತಾ ಇದ್ದಾರೆ. ತುಮ್ ಬಚ್ಚೆ ಪಡಕರ್ ಮೇರೆ ಸೇ ಭಿ ಓನ್ ಚಲಿ ಜಾತೆ ಹೋ.
ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಓದಿ ನನಗಿಂತಲೂ ಸಹ ಶ್ರೇಷ್ಠ ಸ್ಥಾನಕ್ಕೆ ಹೋಗಬೇಕು ಅನ್ನುವುದು ತಂದೆ ಇಚ್ಛೆ. ಮೈತು ರಜಾಯಿ ಲೇತಾ ನಹಿ ಹೂँ, ನಾನೆಂತೂ ರಾಜ್ಯವನ್ನು ತಗೊಳ್ಳಲ್ಲ ಅಂತ ತಂದೆ ಹೇಳ್ತಾರೆ. ತುಮ್ನೆ ಮುझे ಕಭಿ ಸ್ವರ್ಗ ಮೇ ಬುಲಾಯಾ ಹೈ ಕ್ಯಾ कि हाँ वो मैं तुमको ಸ್ವರ್ಗ ಮೇ ಭೇಜ್ ದೇತಾ ಹೂँ. ಬಾಬಾ ಹೇಳ್ತಾರೆ, ನೀವು ಸ್ವರ್ಗದಲ್ಲಿ ನನ್ನನ್ನು ಎಂದಾದರೂ ಕರಿತೀರಾ? ಬನ್ನಿ ತಂದೆ, ನಮ್ಮನ್ನು ಸ್ವರ್ಗದಲ್ಲಿ ಕಳಿಸಿ ಅಂತ ನೀವೆಂದಾದರೂ ಕರಿತೀರಾ ಸ್ವರ್ಗದಲ್ಲಿ? ಬಾಬಾ ಹೇಳ್ತಾರೆ, ಎಷ್ಟೊಂದು ಒಳ್ಳೆಯ ಆಟ ಆಗಿದೆ. ತಂದೆ ಹೇಳ್ತಾರೆ, ಮಕ್ಕಳೇ ಸದಾ ಬದುಕಿರ್ರಿ. ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನಂತೂ ಹೋಗ್ಬಿಡ್ತೀನಿ. ತಂದೆ ಹೇಳ್ತಾರೆ, ಈಗ ತಮ್ಮ ಶಿರದ ಮೇಲೆ ಸಾಕಷ್ಟು ಆಪತ್ತುಗಳು ಬರ್ತಾ ಇದ್ದಾವೆ, ಅಥವಾ ನಿಮ್ಮ ತಲೆಯ ಮೇಲೆ ಸಾಕಷ್ಟು ಪರಿಸ್ಥಿತಿಗಳು ಬರಲಿವೆ. ಅದಕ್ಕೋಸ್ಕರ ಪುರುಷೋತ್ತಮರಾಗುವ ಪುರುಷಾರ್ಥವನ್ನು ಸಂಗಮಯುಗದಲ್ಲಿ ಸಂಪೂರ್ಣ ಮಾಡಬೇಕು ಅಂತಂದು ಹೇಳ್ತಾರೆ. ಬಾಪ್ಕೋ ಯಾದ್ ಕರ್ನೆ ಕಾ ಪುರುಷಾರ್ಥ ಕರ್ತೆ ರಹೋ ತೋ ವಿಕರ್ಮ ವಿನಾಶ ಹೋಗಿ. ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಿರಿ, ಆಗ ವಿಕರ್ಮ ವಿನಾಶ ಆಗ್ತದೆ. ಜಿತ್ನಾ ಜೋ ಪಡೆಗೆ ವಹ ಊಂಚ ಕುಲ ಮೇ ಜಾಯಿಗೆ. ಯಾರು ಎಷ್ಟು ಓದ್ತಾರೋ ಅವರಷ್ಟು ಶ್ರೇಷ್ಠ ಕುಲದಲ್ಲಿ ಹೋಗ್ತಾರೆ. ಬಾಪ್ ಕಹತೆ ಹೇ, ಈಗ ತಂದೆ ಹೇಳ್ತಾರೆ, ನೀವು ಎಷ್ಟು ಸ್ಮರಣೆ ಮಾಡ್ತೀರೋ, ಎಷ್ಟು ನೆನಪು ಮಾಡ್ಕೊಳ್ತೀವೋ ಅಷ್ಟು ನಮಗೆ ನಶೆ ಏರ್ತಾ ಹೋಗ್ತದೆ. ಸದಾ ಬಚ್ಚೋಂಕೋ ಬಾಪ್ ಸೆ ವರ್ಷ ಮಿಲ್ತಾ ಹೇ. ತಂದೆ ಹೇಳ್ತಾರೆ, ಸದಾಕಾಲ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ. ಲೌಕಿಕ ಮೇ ತೋ ಬಚ್ಚೋಂಕೋ ಮಿಲ್ತಾ ಹೇ, ಬಾಕಿ ಕನ್ಯಾದಾನ್ ದೇತಾ ಹೇ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಆಸ್ತಿ ಸಿಗೋದು ಕೇವಲ ಗಂಡು ಮಕ್ಕಳಿಗೆ, ಆದರೆ ಹೆಣ್ಣು ಮಕ್ಕಳನ್ನ ಏನು ಮಾಡಿಬಿಡ್ತಾರೆ, ಕನ್ಯಾದಾನ ಅಂತ ಮಾಡಿ ಕಳಿಸ್ಬಿಡ್ತಾರೆ. ಯಾತೋ ಸಬ್ ಆತ್ಮಂಕೋ ವರ್ಷ ಮಿಲ್ತಾ ಹೇ. ಆದರೆ ಇಲ್ಲಂತೂ ಎಲ್ಲ ಆತ್ಮಗಳಿಗೆ ಆಸ್ತಿ ಸಿಗ್ತದೆ. ಸೋಬಿ ಬೇಹದ್ಕೆ ಬಾಪ್ಕ. ಏಕೆಂದರೆ ನಾವೆಲ್ಲರೂ ಸಹ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ತೋ ಇಸ್ ಪರ್ ಪೂರಾ ಧ್ಯಾನ್ ದೇನಾ ಚಾಹಿಯೆ. ಅಂದ ಮೇಲೆ ಇದರ ಮೇಲೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಭಗವಾನ್ ಪಡಾತೆ ಹೇ, ಏಕ್ ದಿನ ಬಿ ಮಿಸ್ ನಹಿ ಕರ್ನಾ ಚಾಹಿಯೆ. ಈ ವಿದ್ಯೆಯನ್ನು ಸ್ವಯಂ ಭಗವಂತನೇ ಓದಿಸ್ತಿದ್ದಾರೆ ಅಂದ ಮೇಲೆ ನಾವು ಒಂದಿನ್ನೂ ಸಹ ತಪ್ಪಿಸ್ಕೊಡ್ಬಾರ್ದು. ಬಾಬಾ ಕೋ ಕಹೆ ಕಿ ಮುझे फुर्सत नहीं, अरे आत्माओं को फुर्सत नहीं मेरे से पढ़ने के लिए, यहाँ कहने में शर्म नहीं आता है. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳು ಹೇಳ್ತಾರಂತೆ, ಬಾಬಾ ನಮಗೆ ಓದಲಿಕ್ಕೆ ಪುರ್ಸತ್ತಿಲ್ಲ ಅಥವಾ ಸಮಯ ಇಲ್ಲ ಅಂತೇಳಿ. ತಂದೆ ಕೇಳ್ತಾರೆ, ಈ ಥರ ಹೇಳಲಿಕ್ಕೆ ನಿಮಗೆ ಸಂಕೋಚ ಆಗೋದಿಲ್ವೇನು ಅಂತೇಳಿ. मीठे मीठे सिखलदे बच्चों प्रति माता पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, संग से अपना बहुत संभाल करनी है. एक सत बाप का संग करना है. माया 5 विकार के संग से बहुत दूर रहना है. ಬಾಬಾ ಒಂದನೇ ಪಾಯಿಂಟ್ ಹೇಳ್ತಿದ್ದಾರೆ, ಸಂಘದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಟ್ಕೊಳ್ಬೇಕು. ಒಬ್ಬ ಸತ್ಯ ತಂದೆಯ ಸಂಘವನ್ನು ಮಾಡಬೇಕು. 5 ವಿಕಾರಗಳ ಸಂಘದಿಂದ ನೀವು ಬಹಳ ದೂರ ಇರಬೇಕು. पढ़ाई पर पूरा ध्यान देना है, अपनी मस्ती में रहो. ಬಾಬಾ ಹೇಳ್ತಾರೆ, ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನು ಕೊಡಿ. ತಮ್ಮ ನಶೆಯಲ್ಲಿ ಖುಷಿಯಲ್ಲಿರಬೇಕು. ಅದಕ್ಕೆ ಹೇಳಲಾಗ್ತಲ್ವ, ನಾವು ಎಷ್ಟು ವಿಚಾರವನ್ನು ಮಾಡ್ತೀವಿ, ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡ್ತೀವಿ, ಅಷ್ಟು ನಶೆ ಏರುತ್ತೆ. ತಂದೆ ಹೇಳ್ತಾರೆ, ಒಂದು ದಿನವನ್ನೂ ಸಹ ವಿದ್ಯೆಯನ್ನು ಓದೋದನ್ನು ತಪ್ಪಿಸಬಾರ್ದು ಅಂತೇಳಿ. वरदान, सेवा में स्नेह और सत्यता की अथॉरिटी के बैलेंस द्वारा सफलता मूर्त भव. ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಅಧಿಕಾರದ ಸಮತೋಲನೆಯ ಮೂಲಕ ಸಫಲತಾ ಮೂರ್ತಿಗಳು ಆಗಿರಿ. ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಅಧಿಕಾರದ ಸಮತೋಲನೆಯ ಮೂಲಕ
ಸಫಲತಾ ಮೂರ್ತಿಗಳು ಆಗಿರಿ ಅಂತ ಹೇಳಿ ಭಾವವರ್ಧಾನವನ್ನು ಕೊಡುತ್ತಾರೆ. जैसे इस झूठ खंड में ब्रह्मा बाप को सत्यता की अथॉरिटी का प्रत्यक्ष रूप देखा. ಹೇಗೆ ಈ ಸುಳ್ಳಿನ ಖಂಡದಲ್ಲಿ ಬ್ರಹ್ಮ ತಂದೆಯವರ ಸತ್ಯತೆಯ ಅಧಿಕಾರದ ಸ್ವರೂಪವನ್ನು ನಾವು ನೋಡಿದ್ವಿ. ಉನಕೆ ಅಥಾರಿಟಿ ಕೆ ಬೋಲ್ ಕಭಿ ಅಹಂಕಾರಕ್ಕೆ ಭಾಸನ ನಹಿ ದೇಗಿ. ಅವರ ಅಧಿಕಾರದ ಮಾತು ಎಂದಿಗೂ ಸಹ ಅಹಂಕಾರದ ಅನುಭವ ಆಗ್ತಿರಲಿಲ್ಲ. ಅಥಾರಿಟಿ ಕೆ ಬೋಲ್ ಮೇ ಸ್ನೇಹ ಸಮಾಯ ಹುವಾ ಹೈ. ಅಧಿಕಾರದ ಮಾತಿನಲ್ಲಿ ಸ್ನೇಹ ಸಮಾವೇಶ ಆಗಿರ್ತದೆ. ಅಥಾರಿಟಿ ಕೆ ಬೋಲ್ ಸಿರ್ಫ್ ಪ್ಯಾರ್ ಸೆ ನಹಿ ಪ್ರಭಾವಶಾಲಿ ಹೋತಿ ಹೈ. ಬಾಬಾ ಹೇಳ್ತಾರೆ, ಅಧಿಕಾರದ ಮಾತು ಕೇವಲ ಪ್ರೀತಿಯ ಮಾತಾಗಿರಲ್ಲ, ಅದು ಪ್ರಭಾವಶಾಲಿ ಆಗಿರ್ತದೆ. ತೋ ಫಾಲೋ ಫಾದರ್ ಕರೋ ಸ್ನೇಹ और ಅಥಾರಿಟಿ ನಿರ್ಮಾಣತಾ और ಮಹಾನತಾ ದೋನೋ ಸಾಥ್ ಸಾಥ್ ದಿಖಾಯಿ ದೆ. ಅಂದ ಮೇಲೆ ನೀವು ಸಹ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಯಾವುದ್ರಲ್ಲಿ ಅನುಕರಣೆ ಮಾಡಬೇಕು? ಸ್ನೇಹ ಮತ್ತು ಅಧಿಕಾರ ಮತ್ತು ನಿರ್ಮಾಣತೆ ಮತ್ತು ಮಹಾನತೆ ಇವೆರಡರಲ್ಲೂ ಸಹ ಜೊತೆ ಜೊತೆ ಕಂಡು ಬರಬೇಕು ಅಂತ ಬಾಬಾ ಹೇಳ್ತಾರೆ. ಸ್ನೇಹ ಮತ್ತು ಅಧಿಕಾರ, ನಿರ್ಮಾಣತೆ ಮತ್ತು ಮಹಾನತೆ ಇವೆರಡೂ ಸಹ ಜೊತೆ ಜೊತೆ ಕಂಡು ಬರಬೇಕು. ವರ್ತಮಾನ ಸಮಯ ಸೇವಾ ಸೆ ಇಸ್ ಬ್ಯಾಲೆನ್ಸ್ ಕೋ ಅಂಡರ್ಲೈನ್ ಕರೋ ತೋ ಸಫಲತಾ ಮೂರ್ತ ಬನ್ ಜಾಯೇಗಿ. ವರ್ತಮಾನದ ಸೇವೆಯಲ್ಲಿ ಈ ಸಮತೋಲನೆಯ ಬಗ್ಗೆ ನೀವೇನು ಮಾಡಿರಿ? ಸ್ವಲ್ಪ ಗಮನ ಕೊಡ್ರಿ, ಆಗ ನೀವು ಸಫಲತಾ ಮೂರ್ತಿಗಳು ಆಗ್ತೀರಾ. ಸ್ಲೋಗನ್: तेरे को मेरे में परिवर्तन करना अर्थात भाग्य का अधिकार लेना. ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡುವುದು ಅಂದರೆ ಭಾಗ್ಯದ ಅಧಿಕಾರವನ್ನು ತಗೊಳ್ಳೋದು. ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡೋದು ಅಂದರೆ ಭಾಗ್ಯದ ಅಧಿಕಾರವನ್ನು ತಗೊಳ್ಳೋದು ಅಂತ ಭಾವ ಹೇಳ್ತಾರೆ. ಅವ್ಯಕ್ತ ಸೈಲೆನ್ಸ್ ದ್ವಾರಾ ಡಬ್ಬಲ್ ಲೈಟ್ ಫರಿಷ್ಠ ಸ್ಥಿತಿ ಕಾ ಅನುಭವ ಕರೋ. ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ದಿನದ ಹೋಮ್ವರ್ಕಲ್ಲಿ ಬಾಬಾ ಹೇಳ್ತಾರೆ. ಪೆಹಲೆ अपने देह के लगाव को ख़त्म करो तो संबंध और पदार्थ से लगाव आप ही खत्म हो जाएंगे. ಮೊದಲು ತಮ್ಮ ದೇಹದ ಸಿಡತವನ್ನು ಸಮಾಪ್ತಿ ಮಾಡಿರಿ, ಆಗ ಸಂಬಂಧ ಮತ್ತು ಪದಾರ್ಥದ ಲಗಾವು ಸೆಳೆತ ತನ್ನಷ್ಟಕ್ಕೆ ತಾನೇನಾಗ್ಬಿಡ್ತದೆ, ಸಮಾಪ್ತಿ ಆಗ್ತದೆ. ಫರಿಷ್ಠ बनने के लिए पहले यह अभ्यास करो कि यह देह सेवार्थ है. ನಾವು ಫರಿಷ್ಠ ಆಗಬೇಕು ಅಂದರೆ ಮೊದಲು ಈ ಅಭ್ಯಾಸವನ್ನು ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಯಾವ ಅಭ್ಯಾಸ ಮಾಡಬೇಕು ಅಂದರೆ ಈ ದೇಹ ಸೇವೆಗೋಸ್ಕರ ಇದೆ. ಇದನ್ನು ಸೇವೆಗೋಸ್ಕರ ನಾವೇನು ಮಾಡಿದ್ದೀವಿ? ನಿಮಿತ್ತ ಮಾಡಿದ್ದೀವಿ. ಅಂದಮೇಲೆ ಈ ದೇಹನೂ ಕೂಡ ಅತ್ಯಮೂಲ್ಯವಾಗಿರೋದು. ನಾನು ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀನಿ. ಫಿರ್ ದೇಖೋ ಫರಿಷ್ಠ ಬನ್ನ ಕಿತ್ನಾ ಸಹಜ ಲಗ್ತಾ ಹೈ. ನಂತರ ನೋಡ್ರಿ, ಫರಿಷ್ಠ ಆಗುವುದು ಎಷ್ಟೊಂದು ಸಹಜ ಅನಿಸುತ್ತೆ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ.
ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲಿನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲಿನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ ತಣಿಸಿದೆ ನನ್ನಿ ತನು ಮನ. ಮುರಳಿಗೆ ಜ್ಞಾನದ ಸಿಂಚನ ತಣಿಸಿದೆ ನನ್ನಿ ತನು ಮನ. ಮರೆಸಿದೆ ನನಗೆ ಜಗವನ್ನ, ಮರೆಸಿದೆ ನನಗೆ ಜಗವನ್ನ. ಮರೆಯಲಾರೆನು ನಾನಿನ್ನ, ಮರೆಯಲಾರೆನು ನಾನಿನ್ನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ. ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ. ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ. ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ. ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ. ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ
ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ, ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ, ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ, ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ, ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ. ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಗೀತ ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನೀನು ನನ್ನ ಬಾಬಾ, ನನ್ನ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ.
ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಾನು ಬಿಂದು ನೀನು ಬಿಂದು ನನ್ನ ನಿನ್ನ ರೂಪ ಒಂದು ನಾನು ಬಿಂದು ನೀನು ಬಿಂದು ನನ್ನ ನಿನ್ನ ರೂಪ ಒಂದು ಸಿಂಧು ನೀನು ಕಂದ ನಾನು ಸಿಂಧು ನೀನು ಕಂದ ನಾನು ತಂದೆ ನೀನು ತಾಯಿ ನೀನು ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಿನ್ನ ಕಣ್ಣಿನ ಬೆಳಕು ನಾನು ನಿನ್ನ ಕೊರಳಿನ ಹಾರ ನಾನು ನಿನ್ನ ಕಣ್ಣಿನ ಬೆಳಕು ನಾನು ನಿನ್ನ ಕೊರಳಿನ ಹಾರ ನಾನು ನಿನ್ನ ಮಡಿಲಿನ ಹೂವು ನಾನು ಆತ್ಮ ನಾನು ಜ್ಯೋತಿ ನಾನು ನಿನ್ನ ಮಡಿಲಿನ ಹೂವು ನಾನು ಆತ್ಮ ನಾನು ಜ್ಯೋತಿ ನಾನು ನೀನೆ ನನಗೆ ಆಸರೆ ಬಾಬಾ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ